ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ತಾಲೂಕಿನ ಜನವಾಡ ಹೋಬಳಿಯ ಉಪ ತಹಶೀಲ್ದಾರರಾದ ಅಶೋಕ್ ರಾಜಗಿರ ಅವರನ್ನ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಲು ಒತ್ತಾಯಿಸಿ ಬೀದರ್ ನಗರದಲ್ಲಿ ಕರ್ನಾಟಕ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಬೀದರ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ ತಾಲೂಕಿನ ಜನವಾಡ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದ ಸಾರ್ವಜನಿಕರು ಆದಾಯ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪನ ವೇತನ, ಸಂಧ್ಯಾ ಸುರಕ್ಷಿತ ವೃದ್ಧಾಪನ ಅರ್ಜಿಗಳನ್ನು ಸಲ್ಲಿಸಿದರೆ ಇಲ್ಲಸಲ್ಲದ ಕಾರಣಗಳನ್ನು ಹೇಳಿ ನಾಡ ತಹಶೀಲ್ದಾರರಾದ ಅಶೋಕ್ ರಾಜಗಿರ ಅವರು ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದಾರೆ. ಹಾಗೂ ಕೆಲವು ಸಾರ್ವಜನಿಕರ ಹತ್ತಿರ ಬಿಪಿಎಲ್ ಪಡಿತರ ಚೀಟಿ ಇದ್ರೂ ಕೂಡ ನಿಮ್ಮ ಹತ್ತಿರ ಎಪಿಎಲ್ ಪಡಿತರ ಚೀಟಿ ಇದೆ ಎಂದು ನಿಮ್ಮ ಆದಾಯ ಹೆಚ್ಚು ಇರುತ್ತದೆ ಎಂದು ತಿರಸ್ಕರಿಸಿ ಹಿಂಬರಗ ನೀಡುತ್ತಿದ್ದಾರೆ. ಜನವಾಡ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ಇದರಿಂದಾಗಿ ಅವರುಗಳು ಹಾಕಿರುವ ಅರ್ಜಿಯನ್ನು ತಿರಸ್ಕರಿಸುತ್ತಾ ಬಂದಿದ್ದಾರೆ. ಆದರೆ ಮಧ್ಯವರ್ತಿಗಳ ಹತ್ತಿರ ಹಣವನ್ನು ಪಡೆದುಕೊಂಡು ಇಂತಹವರ ಅರ್ಜಿಗಳನ್ನು ಮಂಜೂರು ಮಾಡಿಕೊಡುತ್ತಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಪ್ರತಿಭಟನಾಕಾರರು ಆರೋಪವನ್ನು ಮಾಡಿದರು. ಈಗಾಗಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಅವರ ಗಮನಕ್ಕೂ ತಂದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಆದ್ದರಿಂದ ಜನವಾಡ ಉಪ ತಹಶೀಲ್ದಾರರಾದ ಅಶೋಕ್ ರಾಜಗಿರ ಅವರನ್ನು ಕೂಡಲೇ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಈ ಒಂದು ಹೋರಾಟಗಾರರು ಪ್ರತಿಭಟನೆಯ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕುರಿತಂತೆ ಜಿಲ್ಲಾಧ್ಯಕ್ಷರಾದ ಸಾಯಿ ಶಿಂದೆ ಅವರು ಹಾಗೂ ಕರ್ನಾಟಕ ಮಾನವ ಹಕ್ಕುಗಳ ನಿಗ್ರಹ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರುವ ಸಂಗಮೇಶ್ ಬಾವಿದೊಡ್ಡಿಯವರು ಮಾತನಾಡಿದರು. ಈ ವೇಳೆ ಬೀರಗೊಂಡ ಗೋಡಂಪಳ್ಳಿ, ಕೈಲಾಸ್ ಬಿಲಾಸ್ಪುರ್ ಯುವ ಮುಖಂಡರು, ವಿನೋದ್ ಕುಮಾರ್ ಶಿಂದೆ ನಗರ ಘಟಕ ಅಧ್ಯಕ್ಷರು, ಮಂಗಲಾ ಮರ್ಕಲೆ, ವೆಂಕಟ್ ಒಡಿಯರ್, ವಿಶಾಲ ದೊಡ್ಡಿ, ಗುರು ನೇಮತಾಬಾದ್, ಧನರಾಜ್ ಮೇತ್ರೆ, ಅನಿಲ್ ಕುಮಾರ್ ಮಡ್ಡೆ, ರಾಜ್ಕುಮಾರ್ ಗುಮ್ಮೆ, ವಿಜಯಕುಮಾರ್ ಜಡಗೆ, ಸೂರ್ಯಕಾಂತ್ ಸಾದುರೆ, ಜೇಮ್ಸ್ ಮಮದಾಪುರೆ, ವಿಶಾಲ ದೊಡ್ಡಿ, ವಿನೋದ್ ದೊಡ್ಮನಿ, ಸೇರ್ ಅಲಿ, ಆಕಾಶ್ ತಿರ್ಮುಕ್, ವಿಜಯಕುಮಾರ್ ಜಡಗೆ ಸೇರಿದಂತೆ ಇನ್ನಿತರರು ಇದ್ದರು. ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ಹಾಗೂ ಪ್ರಜಾಶಕ್ತಿ ಸಮಿತಿ ಸಂಘಟನೆ ವತಿಯಿಂದ ಈ ಹೋರಾಟ ಮಾಡೋ ಉದ್ದೇಶ ಏನಂದರೆ ಅರೆಬೆತ್ತಲೆ ಹೋರಾಟ ಮಾಡ್ಬೇಕಂತ ಹೇಳಿದೆವು. ಈ ಕೆಳಾಧಿಕಾರಿಗಳು ತಪ್ಪು ಮಾಡತ್ತಾರ ಸರ್, ಭ್ರಷ್ಟಾಚಾರ ಮಾಡತ್ತಾರ ಅಂಥೇಳಿ ನಾವು ಮೇಲಧಿಕಾರಿಗಳು ಗಮನಕ್ಕೆ ತಂದ್ರೆ ಇವರು ಮೇಲಧಿಕಾರಿಗಳು ಏನು ಅಧಿಕಾರಿ ಆಗಿರಲ್ರು, ಸಾರ್ವಜನಿಕರಿಗೆ ನ್ಯಾಯ ಕೊಡಿಸೋಂಥ ಅಧಿಕಾರಿ ಆಗಬೇಕು. ಆದರೂ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ವಿಧವರು ಮತ್ತು ವೃದ್ಧಾಪ್ಯ ವೇತನಗಳೆಲ್ಲ ಯಾರು ಫಲಾನುಭವಿಗಳಾರ ಅಂಥವ್ರು ಹೋಗಿ ರಿಜೆಕ್ಟ್ ಮಾಡ್ಯಾನ ಸರ್ ಅಂತೇಳಿ ಹೋದಾಗ ಇವ್ರು ಏನು ಮಾಡ್ತಾರೆ, ಆ ಭ್ರಷ್ಟ ಅಧಿಕಾರಿ ಮೇಲೆ ಕ್ರಮ ತಗೊಂಬದು ಬಿಟ್ಟು ತಹಸೀಲ್ದಾರ್ ಅವರಿಗೆ ರವಾನೆ ಮಾಡ್ತಾರೆ. ನಾವು ಕಂದಾಯ ಸಚಿವರಿಗೆ ಬರೆದಿದ್ದ ಲೆಟ್ರು ರವಾನೆ ಮಾಡಿ ಏನು ಮಾಡ್ತಾರಂದ್ರೆ ಈ ಹೋರಾಟಗಾರ ಏನು ಲೆಟ್ರ್ ಕೊಟ್ಟಿದ್ದೇವಲ್ಲ ಅವ್ರಿಗೆ ನೋಟಿಸ್ ಕಳಿಸ್ತಾರೆ. ಏನಂತ ಅಂದ್ರೆ 30ನೇ ತಾರೀಕಿಗೆ ಹೇರಿಂಗ್ ಅದ, ನೀವು ಬರ್ರಿ ಅಂತೇಳಿ. ನನಗೆ ಒಂದು ಪ್ರಶ್ನೆ ಏನು ಕಾಟ್ಲತ್ತದಂದ್ರೆ ಜಿಲ್ಲಾಧಿಕಾರಿಗಳದು ಏನು ಯಾರೋ ಒಂದು ಜನಸಾಮಾನ್ಯರು ನಮ್ಮಂಥವ್ರು ಒಂದು ತಪ್ಪು ಮಾಡಿದೆ, ಒಂದು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋತೀರಿ, ಆದರೆ ಈ ಭ್ರಷ್ಟ ಅಧಿಕಾರಿಗೆ ಯಾಕೆ ನೀವು ಕುಮ್ಮು ಕುಳ್ಳತ್ತೀರಿ ಅಂತೇಳಿ ನಮ್ಮ ಪ್ರಶ್ನೆ ಆಗ್ಯದ. ಈ ಭ್ರಷ್ಟ ಅಧಿಕಾರಿ ಮೇಲೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈ ಹೋರಾಟನ ಇಲ್ಲಿಗೆ ನಿಂದ್ರದಲ್ಲ, ಅರೆಬೆತ್ತಲೆ ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲ ಸಜ್ಜಾಗಿದ್ದೆವು. ಆದರೆ ಪೊಲೀಸ್ ಇಲಾಖೆದವ್ರು ಏನಂದ್ರು, ಇದೊಂದು ಅರೆಬೆತ್ತಲೆ ಹೋರಾಟ ಇವಾಗ ಮಾಡಬೇಡ್ರಿ, ಯಾಕಂದ್ರೆ ನಿಮ್ಮ ಕೆಲಸ ನಾವು ಮಾಡಕ್ಕೆ ಹಚ್ತೇವು, ಈಗ ಮುಂದಿನ ದಿವಸದಾಗ ಆಗಲಿಲ್ಲ ಅಂದ್ರೆ ನಾವು ಅನು ಮಾಡಿಕೊಡ್ತೇವೆ ಅಂತ ಹೇಳಿಬಿಟ್ಟು ಒಂದು ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಟ್ಟು ಈ ಅರೆಬೆತ್ತಲೆ ಹೋರಾಟ ನಾವು ಇವತ್ತು ರದ್ದುಗೊಳಿಸಿದೆವು. ಮುಂದಿನ ದಿನದಾಗ ಇದು ಆಗಲಿಲ್ಲ ಅಂದ್ರೆ ಅರೆಬೆತ್ತಲೆ ಹೋರಾಟ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಇರುತ್ತೆ ಮತ್ತು ಎಲ್ಲರ ವಿರುದ್ಧ ಇರುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೇವೆ. ಈ ಹೋರಾಟ ಈಟಿಗೆ ನಿಂದಿರಲ್ದು, ಹಂತವಾಗಿ ಆ ತಹಸೀಲ್ದಾರಾಗ ಈ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟ ಮುಖಾಂತರ ಮೇಲಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಹ್ಯೂಮನ್ ರೈಟ್ಸ್ ಜಿಲ್ಲಾ ಘಟಕ ವತಿಯಿಂದ ಇವತ್ತೇನು ಅರೆಬೆತ್ತಲೆ ಹೋರಾಟ ಏನು ಹಮ್ಮಿಕೊಂಡಿದ್ದೆವು. ಪೊಲೀಸ್ ಇಲಾಖೆ ಒಂದು ಮನವಿ ಮಾಡಿದಾಗ ಅದು ಕ್ಯಾನ್ಸಲ್ ಮಾಡಿ ಏನು ಅಂಬೇಡ್ಕರ್ ಸರ್ಕಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳಿಗೆ ಕಚೇರಿವರೆಗೆ ಏನು ಉಗ್ರವಾಗಿ ಹೋರಾಟ ಮುಖಾಂತರ ನಾವೆಲ್ಲ ಮನವಿ ಮಾಡಿದೆವು. ಕಾರಣ ಏನಂದ್ರೆ ಈ ಜನವಾಡ ನಾಡ ತಹಸೀಲ್ದಾರ್ ಏನು ಶಿವಕುಮಾರ್ ರಾಜಗಿರ ಅಂತೇಳಿ ಅಶೋಕ್ ರಾಜಗಿರ ಅಂತೇಳಿ ಏನು ನಾಡ ತಹಸೀಲ್ದಾರ ಅವ್ರ ವಿರುದ್ಧ ಇವ್ರಿಗೆ ವರ್ಗಾವಣೆ ಮಾಡಿರಿ, ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ದುಡ್ಡು ತೊಗೊಂಡು ಕೆಲಸ ಮಾಡತ್ತಾರ ಅಂತೇಳಿ ಅನೇಕ ಬಾರಿ ಮಾನ್ಯ ತಹಸೀಲ್ದಾರಿಗೆ ಅವ್ರಿಗೆ ಕೊಟ್ಟಿದ್ದೆವು, ಎ ಸಿ ಅವ್ರಿಗೆ ಕೊಟ್ಟಿದ್ದೆವು, ಜಿಲ್ಲಾಧಿಕಾರಿಗಳಿಗೆ ಸಹ ಕೊಟ್ಟಿದ್ದೆವು. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಇವರ ಈ ಭ್ರಷ್ಟಾಧಿಕಾರಿ ಹಿಂದೆ
ಯಾರ ಮೇಲಧಿಕಾರಿ ಹರ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ. ಬೀದರ್ ಜಿಲ್ಲಾ ಅಂತ ಹಂತವಾಗಿ ಉಗ್ರವಾಗಿ ಹೋರಾಟ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ಹೋರಾಟ ಮಾಡಬೇಕಾಯ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಏನು ಸುಮಾರು ದಿನಗಳಿಂದ ಎರಡೂ ಸಂಘಟನೆಗಳ ಜಂಟಿಯಾಗಿ ಸಾರ್ವಜನಿಕರು ಏನು ಸಂಘಟನೆಗಳ ಗಮನಕ್ಕೆ ಅಲ್ಲಿರ್ತಕ್ಕಂಥ ನಾಡ್ ತಹಸೀಲ್ದಾರು ತಮ್ಮ ಹತ್ರ ಹಣ ಪಡಿತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಸಂಘಟನೆಗಳಿಗೆ ಮಾಡಿದಾಗ ಸತತವಾಗಿ ಈ ಸಂಘಟನೆಗಳು ಅವರ ವಿರುದ್ಧ ಹೋರಾಟ ಮಾಡ್ಕೋತಾ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಕೋತಾ ಮತ್ತು ಸಂಬಂಧಪಟ್ಟ ನಾಡ್ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ವಿಭಾಗೀಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಭರವಸೆಯನ್ನು ಕೊಟ್ಟು ಜನರಿಗೆ ಕಳಿಸಿರ್ತಕ್ಕಂಥದ್ದು ಉದಾಹರಣೆಯಾಗಿದೆ. ಇವತ್ತಿನ ದಿನ ಅಂಥ ಭ್ರಷ್ಟ ಅಧಿಕಾರಿಗಳಿಗೆ ಯಾಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಮತ್ತು ಅವರನ್ನು ಬಿಟ್ಟು ಏನು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಪ್ರಕರಣವನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ತಾವುಗಳು ಹೇರಿಂಗ್ ಬರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಏನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಅದೊಂದು ತುಂಬ ಖಂಡನೀಯವಾಗಿರ್ತಕ್ಕಂಥ ಘಟನೆ. ಈ ಒಂದು ಘಟನೆ ಏನಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಒಟ್ಟಾರೆಯಾಗಿ ಅವರು ಹಣ ಪಡೆದು ದಾಖಲಾತಿಗಳು ಮಾಡಿಕೊಡ್ತಕ್ಕಂಥ ಪ್ರಸರಣಗಳು ಬರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇವತ್ತೇನು ಜಿಲ್ಲೆಯಲ್ಲಿ ಅರೆಬತ್ತಲೆ ಮೆರವಣಿಗೆ ಆಗಬೇಕಾಗಿತ್ತು, ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಮತ್ತು ಸಂಘಟನೆಯವ್ರ ಬಾಂಧವ್ಯ ಉತ್ತಮ ಆಗಿರೋದ್ರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನ ಅರೆಬತ್ತಲೆ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಒಂದು ಮನವಿಯನ್ನು ಪುರಸ್ಕರಿಸಿ ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲೆಯಲ್ಲಿ ಹಂತವಾಗಿ ತಮಟೆ ಚಳವಳಿ ಮೂಲಕ ಅರೆಬತ್ತಲೆ ಚಳವಳಿ ಮೂಲಕ ಹೋರಾಟ ಮಾಡಿ ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಮುಂದಿನ ಆಗುಹೋಗುಗಳಿಗೆ ಜಿಲ್ಲಾಡಳಿತನೇ ನೇರ ಹೊಣೆ ಆಗ್ತದೆ ಅಂತೇಳಿ ಈ ಹೋರಾಟ ಮೂಲಕ ನಾವು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಸಂದೀಪ್ ಕಾಂಟೆ, ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ, ಬೀದರ್.